ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಬೇಬಿ ಮಠದ ಸಂಸ್ಥಾಪಕರಾದ ಶ.ಪ. ಪು. ಲಿಂಗ್ ಶ್ರೀ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳವರ 132ನೇಯ ಜಯಂತಿ, ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾ. ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರ 27ನೇ ವರ್ಷದ ಪಟ್ಟಾಧಿಕಾರ, ತುಲಾಭಾರ, ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ 2ನೇ ಮಹಡಿಯ ಉದ್ಘಾಟನೆ ಹಾಗೂ 159ನೇಯ ಬೆಳದಿಂಗಳ ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮವು ಜರುಗಿತು. ಈ ಶುಭ ಸಂದರ್ಭದಲ್ಲಿ ಅನೇಕ ಪೂಜ್ಯರುಗಳ ದಿವ್ಯ ನೇತೃತ್ವದಲ್ಲಿ ತ್ರಿನೇತ್ರ ಶ್ರೀಗಳಿಗೆ ಭಕ್ತಾದಿಗಳು ನಾಣ್ಯ, ಅಕ್ಕಿ, ಬೆಲ್ಲ, ನವಧಾನ್ಯ ಮತ್ತು ಪಶು ಆಹಾರಗಳಿಂದ ತುಲಾಭಾರ ಮತ್ತು ಪಾದಪೂಜೆಯನ್ನು ನೆರವೇರಿಸಿದರು. ನಂತರ ಆಶ್ರಮದ ಆವರಣದಲ್ಲಿರುವ ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ 2ನೇ ಮಹಡಿಯ ಕಟ್ಟಡವನ್ನು ಕರ್ನಾಟಕ ವಿಧಾನಸಭೆಯ ಮಾನ್ಯ ಉಪಾಧ್ಯಕ್ಷರಾದ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿರವರು ಉದ್ಘಾಟಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲೇ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರ ಮತ್ತು ತ್ರಿಕಾಲ ದಾಸೋಹ ಮಾಡುವಂತಹ ಆಶ್ರಮವೆಂದರೆ ಅದುವೇ ಚಂದ್ರವನ ಆಶ್ರಮ. 27 ವರ್ಷಗಳಲ್ಲಿ ತ್ರಿನೇತ್ರ ಶ್ರೀಗಳವರ ಸಮಾಜಮುಖಿ ಕಾರ್ಯಗಳು ಹಾಗೂ ಸಾಧನೆಗಳು ಅಪಾರವಾದದ್ದು. ದೇಶ ಮತ್ತು ಧರ್ಮಕ್ಕೆ ತಮ್ಮನ್ನೇ ಮುಡುಪಾಗಿ ಮಿಟ್ಟಿರುವ ಸರಳತೆಯ ಸಂತ ತ್ರಿನೇತ್ರ ಶ್ರೀಗಳು ಎಂದು ತಿಳಿಸಿದರು. ಅದಾದ ನಂತರ ಮತ್ತೆ ನನ್ನ ಹತ್ರ ಬಂದು ನೋಡಿ ಮಾತಾಡಿಸಿ ನನಗೆ ಆಶೀರ್ವಾದ ಮಾಡಿದರು. ಅದಕ್ಕೆ ನಾನೇ ಸಾಕ್ಷಿ. ಕಷ್ಟದಲ್ಲಿದ್ದಾಗ ಯಾರು ಬಂದು ನಮಗೊಂದು ಶಾಂತವನ್ನ ಹೇಳ್ತಾರೆ, ನಮ್ಮ ಕಷ್ಟದಲ್ಲಿ ಭಾಗಿಗಳಾಗ್ತಾರೆ, ಅವರು ನಮ್ಮ ನಿಜವಾದ ದೇವರು. ಆದ್ದರಿಂದ ನನಗೆ ಇದನ್ನು ಮಾಡಿದರು. ಮತ್ತೆ ನನಗೆ ಅಜ್ಜರು ಆ ಸಂದರ್ಭದಲ್ಲಿ ನನಗೆ ಕಾನ್ಷಿಯಸ್ ಇರದೇ ಇದ್ರೂ ಕೂಡ ಇವತ್ತು ನಾನೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರು ಕಾರಣಕರ್ತರು. ನಿಮ್ಮೆಲ್ಲರೂ ಕೂಡ ಅಜ್ಜರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಈ ಮಠವನ್ನು ಧಾರ್ಮಿಕವಾಗಿ ಧಾರ್ಮಿಕ ಶಕ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಶಿಷ್ಯರು ಪ್ರದೇಶದಲ್ಲಿ ಕೂಡ ಇದ್ದಾರೆ. ಅಜ್ಜರ ಮಠದ ಶಿಷ್ಯರು ಪರದೇಶದಲ್ಲಿ ಕೂಡ ಇರ್ತಾರೆ. ಹಾಗಾಗಿ ಇವತ್ತೇನು ನಮ್ಮ ಸುತ್ತೂರು ಮಠ ಯಾವ ರೀತಿ ಬೆಳೆದಿದೆ ಅದೇ ಮಾದರಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಸುತ್ತೂರು ಮಠಕ್ಕೆ ಪರ್ಯಾಯವಾಗಿ ನಮ್ಮ ಈ ಮಠವನ್ನು ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮೆಲ್ಲರಿಗೂ ವಂದಿಸಿ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಕುಟ್ಟಣಯ್ಯರವರು ಮಾತನಾಡಿ, ಕುಗ್ರಾಮದಲ್ಲಿರುವ ಬೇಬಿ ಮಠವನ್ನು ರಾಜ್ಯ ರಾಷ್ಟ್ರಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ತ್ರಿನೇತ್ರ ಶ್ರೀಗಳಿಗೆ ಸಲ್ಲುತ್ತದೆ. ನಾನೂ ಸಹ ಅದೇ ಕ್ಷೇತ್ರದ ಶಾಸಕನಾಗಿ ಅವರ ಜನಮುಖಿ ಕಾರ್ಯಗಳನ್ನು ಗಮನಿಸುತ್ತಲೇ ಬಂದಿದ್ದೇನೆ. ಈ ಚಂದ್ರವನ ಆಶ್ರಮವು ಜಾತಿ ಮತಗಳನ್ನು ಹೊರತುಪಡಿಸಿ ಜಾತ್ಯತೀತವಾಗಿರುವುದು ಆಗಮಿಸುವ ಭಕ್ತಾದಿಗಳ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ 27ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವಕ್ಕೆ ತಾವೆಲ್ಲ ಬಂದು ಶ್ರೀಮಠದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳ ಆಶೀರ್ವಾದ ಪಡೆಯಕ್ಕೆ ನೀವೆಲ್ಲ ಬಂದಿರಿ. ಮತ್ತೆ ನನ್ಗೆ ಖುಷಿಯಾಗಿದೆ ಏನಂದ್ರೆ ತುಲಾಭಾರ 27 ತುಲಾಭಾರ ಮಾಡಕ್ಕೆ ಹೋಗಿ 40ಕ್ಕಿಂತ ಹೆಚ್ಚು 47 ತುಲಾಭಾರಗಳಾಗಿರುವಂಥದ್ದು ಖುಷಿಯಾದ ಸಂಗತಿ. ನಾವು ಈಗ ಬೇಬಿ ಮಠ ಇರೋಂಥದ್ದು ನಮ್ಮ ಕ್ಷೇತ್ರದಲ್ಲೇ ತುಂಬಾ ಒಳ್ಳೆ ಕೆಲಸಗಳನ್ನ ಮಠದಿಂದ ನಡೆಸ್ತಾ ಇರೋಂಥದ್ದು ಶ್ರೀಗಳು. ಅಲ್ಲಿ ಶಾಲೆ ಆಗಿರ್ಬೋದು, ಇಲ್ಲಿ ಆರೋಗ್ಯಾಶ್ರಮ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನನಗೆ ಹತ್ತಿರವಾಗಿರೋಂಥದ್ದು ಏನು ದಾಸೋಹ ನೀವು ಮಾಡ್ತಿದ್ದೀರಿ. ಏಕೆಂದ್ರೆ ಅದನ್ನ ಹಸಿದವ್ರಿಗೆ ನೀವು ಇವಾಗಲೂ ನೋಡ್ತಾ ಇದ್ದೆ ಶ್ರೀಗಳು ಮೊದಲು ಅವರು ಆಶೀರ್ವಾದ ತಳಕ್ ಬಂದ ಊಟ ಮಾಡಿದ್ರ ಅಂತ ಕೇಳಿದ್ರಿ. ಸೊ ಅದನ್ನ ಆ ಒಂದು ಪರಂಪರೆನ ತಾವುಗಳು ಬೆಳೆಸ್ಕೊ ಬಂದಿದ್ದೀರಿ. ಅದು ಇನ್ನೂ ಮಠ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಿವೃತ್ತ ಐಎಎಸ್ ಅಧಿಕಾರಿಗಳು ಮತ್ತು ಚಂದ್ರವನ ಆಶ್ರಮದ ನಿರ್ದೇಶಕರಾದ ಎಸ್ ದಯಾಶಂಕರ್ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ಚಂದ್ರವನ ಆಶ್ರಮವು ರಾಜ್ಯ ರಾಷ್ಟ್ರಗಳಲ್ಲಿ ಪರಿಚಯಗೊಳ್ಳುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ಶ್ರೀಗಳವರ ಧಾರ್ಮಿಕ ಚಿಂತನೆಗಳು ವಿಭಿನ್ನವಾಗಿದ್ದು, ನೊಂದಿರುವ ಭಕ್ತರನ್ನು ಮೇಲೆತ್ತುವ ಕಾಯಕವನ್ನು ಮಠದೊಟ್ಟಿಗೆ ಶ್ರೀಗಳು ಮಾಡುತ್ತಿರುವುದು ಭಕ್ತರ ಮನಸ್ಸಿನಲ್ಲಿ ನೆಮ್ಮದಿಯುಂಟಾಗುತ್ತಿದೆ. ಶ್ರೀಮಠವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ತ್ರಿನೇತ್ರ ಶ್ರೀಗಳು ಪಡುತ್ತಿರುವ ಪರಿಶ್ರಮವು ಅಗಾಧವಾದದ್ದು ಎಂದು ತಿಳಿಸಿದರು. ಇದೇ ವೇಳೆ 159ನೇಯ ಬೆಳದಿಂಗಳ ಕಾವೇರಿ ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಜೆ ಸಂಗೀತ ಕಾರ್ಯಕ್ರಮ ಹಾಗೂ ಭರತನಾಟ್ಯವನ್ನು ಏರ್ಪಡಿಸಲಾಗಿತ್ತು. ನಂತರ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ತ್ರಿಕಾಲ ದಾಸೋಹ ವ್ಯವಸ್ಥೆಯನ್ನು ಶ್ರೀಮಠದಿಂದ ಕಲ್ಪಿಸಲಾಗಿತ್ತು.
ಈ ಕಾರ್ಯಕ್ರಮದಲ್ಲಿ ಪೂಜ್ಯರುಗಳಾದ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ಶ್ರೀ ವಚನಾನಂದ ಸ್ವಾಮಿಗಳು, ಕುಂಚಿಟಿಗಲ ಮಹಾಸಂಸ್ಥಾನದ ಹನುಮಂತನಾಥ ಸ್ವಾಮಿಗಳು, ಎಂಎಲ್ ಹುಂಡಿಯ ಶ್ರೀ ಗೌರಿಶಂಕರ ಸ್ವಾಮಿಗಳು, ಸಿದ್ದರಹಳ್ಳಿ ಪಾರಮಾರ್ಥ ಗವಿಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು, ಕನಕಪುರದ ಮರಳೆಗವಿ ಮಠದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮಿಗಳು, ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಹಾಗೂ ಬಿಜೆಪಿ ಯುವ ಮುಖಂಡರಾದ ಎಂಎಸ್ ಪಾಟೀಲ್, ಹಿರಿಯ ಮೋಟಾರು ವಾಹನ ತನಿಖೆ ಅಧಿಕಾರಿಗಳು ಮತ್ತು ಚಂದ್ರವನ ಆಶ್ರಮದ ನಿರ್ದೇಶಕರಾದ ಷಣ್ಮುಖ್ ಹಡಗದ್, ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದ ಡಾ ರಾಜೇಶ್ ಗುರೂಜಿ, ಉಪಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳಾದ ಡಾ ಶ್ರೀಪಾದ ಎಸ್ಬಿ, ಆಶ್ರಮದ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯ, ಕಾರ್ಯದರ್ಶಿಗಳಾದ ಟಿಪಿ ಶಿವಕುಮಾರ್ ಸೇರಿದಂತೆ ಹಡವರಿದ್ದರು.